ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಿಎಂ ವಿರುದ್ಧದ ಮುಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ. ಸಿದ್ದರಾಮಯ್ಯ ಆಪ್ತರ ಮನೆ ಕಚೇರಿ ಮೇಲೆ ದಾಳಿಗೆ ಸಜ್ಜು. ಸಚಿವರಾದ ಮಹದೇವಪ್ಪ, ಜಮೀರ್, ಬೈರತಿ ಸುರೇಶ್ಗೂ ಕಾದಿದೆಯಾ ಶಾಕ್. ಇಡಿ ಲೋಕಾಯುಕ್ತ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ರೆಡಿ. ನಾನು ಯಾವುದೇ ತಪ್ಪು ಮಾಡಿಲ್ಲ, ತನಿಖೆ ಮಾಡ್ಲೇ ಬಿಡ್ಲಿ, ಸತ್ಯ ಹೊರಗಡೆ ಬರಲಿ ಅಂತ ಹೇಳಿ ಆಪ್ತರ ಬಳಿ ಹೇಳಿರುವ ಸಿಎಂ. ನಾಳೆ ಇಡಿ ವಿಚಾರಣೆಗೆ ಹೋಗ್ತೀನಿ. ಮುಡಾ ಹಗರಣ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ನ್ಯೂಸ್ ಫಸ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ. ಲೋಕಾಯುಕ್ತ ಅಧಿಕಾರಿಗಳ ಮುಂದುವರೆದ ಮುಡಾ ತನಿಖೆ. ಕೆಸರೆ ಭೂಮಿ ಸರ್ವೆ ಬಳಿಕ ಇವತ್ತು ಮುಡಾ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೆ ಸಿದ್ಧತೆ. ಹಿಂದಿನ ಆಯುಕ್ತರಾದ ನಟೇಶ್, ದಿನೇಶ್ ಕುಮಾರ್ ವಿಚಾರಣೆಗೆ ತಯಾರಿ. ಸೈಟ್ ವಾಪಸ್ ಕೊಡ್ತೀನಿ ಅಂದ್ರೆ ತಪ್ಪಾಗಿದೆ ಅಂತಾನೆ ಅರ್ಥ. ಪ್ರಕರಣದಲ್ಲಿ ಖುದ್ದು ಸಿದ್ದರಾಮಯ್ಯ ಹೆಸರು ಕೇಳಿ ಬಂದಿದೆ. ಕೂಡಲೇ ಸಿಎಂ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಸಂಸದ ಯದುವೀರ್ ಒಡೆಯರ್ ಆಗ್ರಹ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸ್ ನೀಡಿದ್ದ ಸ್ನೇಹಮಯಿ ಕೃಷ್ಣಗೆ ಸಂಕಷ್ಟ. 2015ರ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿ ಜಾಮೀನು ರಹಿತ ಬಂಧನ ವಾರೆಂಟ್. ಮೈಸೂರು ನ್ಯಾಯಾಲಯದಿಂದ ಆದೇಶ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಆಟ ಆರಂಭ. ಮುಂದೆ ಮುಡಾ ದಾಳ, ಹಿಂದೆ ಸೈಲೆಂಟ್ ಗಾಳ. 13 ಕಾಂಗ್ರೆಸ್ ಶಾಸಕರಿಗೆ ಕರೆ. 45 ಎಂಎಲ್ಎಗಳನ್ನ ಸೆಳೆಯುವುದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್. ಆಪರೇಷನ್ ಕಮಲದ ಬೆನ್ನಲ್ಲೇ ಹಸ್ತಪಡೆ ಅಲರ್ಟ್. ತಮ್ಮನ್ನ ಸಂಪರ್ಕಿಸಿರೋ ಬಗ್ಗೆ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿರುವ ಕೆಲ ಶಾಸಕರು. ಬಿಜೆಪಿಗರು ಮಾತನಾಡಿರೋ ಆಡಿಯೋ ಹಸ್ತಾಂತರ. ಸರ್ಕಾರ ಅಲರ್ಟ್. ಗಾಂಧಿ ಜಯಂತಿ ಹಿನ್ನೆಲೆ ಸಿಎಂ ಡಿಸಿಎಂ ಪಾದಯಾತ್ರೆ. ಗಾಂಧಿ ಭವನದಿಂದ ವಿಧಾನಸೌಧದವರೆಗೆ ಗಾಂಧಿ ನಡಿಗೆ. ವಿಧಾನಸೌಧದ ಗಾಂಧಿ ಪ್ರತಿಮೆಗೆ ಗೌರವ ಸಮರ್ಪಣೆ. ಬೆಳಗಾವಿ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದ ಚಟುವಟಿಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ. ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಹೆಬ್ಬಾಳ್ಕರ್ ಅಭಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 3 ಜಾಮೀನು ಹಿನ್ನೆಲೆ. ತುಮಕೂರು ಜೈಲಿನಿಂದ ರಿಲೀಸ್ ಆಗಿರುವ 3 ಆರೋಪಿಗಳು. ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ಗೆ ಸಿಕ್ತು ಬಿಡುಗಡೆಯ ಭಾಗ್ಯ. ಕತ್ತೆ ಖರೀದಿಸಿದವರಿಗೀಗ ಕತ್ತೆ ಹಾಲಿನ ಚಿಂತೆ. ಫ್ರಿಡ್ಜ್ನಲ್ಲಿಟ್ಟಿರೋ ಸಾವಿರಾರು ಲೀಟರ್ ಕತ್ತೆ ಹಾಲು ಹಾಳಾಗುವ ಭೀತಿ. ವಿಜಯನಗರ ಜಿಲ್ಲಾಡಳಿತದ ಮೊರೆ ಹೋದ 100 ರೈತರು. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಲಿಕ್ಕರ್ ಕದ್ದೊಯ್ಯೋಕೆ ಯತ್ನ. ಟ್ಯಾಂಕರ್ ಲಾರಿಯಲ್ಲಿತ್ತು 200ಕ್ಕೂ ಅಧಿಕ ಕ್ಯಾನ್ ಗಟ್ಟಲೆ ಸ್ಪಿರಿಟ್ಗಳು. ಯಲಹಂಕ ತಾಲೂಕು ಅಗ್ರಹಾರ ಲೇಔಟ್ ತಿರುಮೇನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಕಾಶಿಯಲ್ಲಿ ಶಿವನಿಗಷ್ಟೇ ಪೂಜೆ, ಶಿರಡಿ ಸಾಯಿಬಾಬಾ ಪೂಜೆ ತಪ್ಪು. ಸನಾತನ ರಕ್ಷಣಾ ದಳದಿಂದ 10ಕ್ಕೂ ಹೆಚ್ಚು ದೇಗುಲಗಳಿಂದ ಪ್ರತಿಮೆ ತೆರವು. ಸಾಯಿ ದೇವಸ್ಥಾನದ ಅರ್ಚಕರಿಂದ ಬೇಸರ. ಇಸ್ರೇಲ್ ಮೇಲೆ ಇರಾನ್ನಿಂದ 200ಕ್ಕೂ ಅಧಿಕ ಕ್ಷಿಪಣಿ ದಾಳಿ. 8 ಮಂದಿ ಇಸ್ರೇಲಿಗರ ಸಾವು, ಹಲವರಿಗೆ ಗಾಯ. ಶತ್ರು ದೇಶದ ಅಟ್ಯಾಕ್ನಿಂದ ಇಸ್ರೇಲ್ ಕೆಂಡ. ಪ್ರತೀಕಾರಕ್ಕೆ ಸಜ್ಜಾದ ನೇತನ್ಯಾಹು. ಇರಾನ್ ದಾಳಿಗೆ ಕೆಂಡಾಮಂಡಲವಾದ ಇಸ್ರೇಲ್. ರಾತ್ರಿಯೇ ನೇತನ್ಯಾಹು ಪಡೆಯಿಂದ ಪ್ರತಿ ದಾಳಿಗೆ 2 ಉಗ್ರರ ಸಾವು. ಇರಾನ್ನಿಂದ ದೊಡ್ಡ ತಪ್ಪಾಗಿದೆ, ಪ್ರತೀಕಾರ ತೆಗೆದುಕೊಳ್ತೀವಿ ಎಂದ ಪ್ರಧಾನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡದ ಬೆನ್ನಲ್ಲೇ ಭಾರತ ಹೈ ಅಲರ್ಟ್. ಇಸ್ರೇಲ್ನಲ್ಲಿ ನೆಲೆಸಿರುವ ಭಾರತೀಯರಿಗೆ ಕೇಂದ್ರ ಎಚ್ಚರಿಕೆ. ಅನಗತ್ಯವಾಗಿ ಪ್ರಯಾಣಿಸಬೇಡಿ ಅಂತ ಸೂಚನೆ.
ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದ ವೃದ್ಧೆ ದಕ್ಷಿಣ ಕೊರಿಯಾದಲ್ಲಿ ಮೊಮ್ಮಕ್ಕಳ ವಯಸ್ಸಿನವರೊಂದಿಗೆ ಸ್ಪರ್ಧಿಸಿ ಅಜ್ಜಿಯ ಅಚ್ಚರಿ. ಮಿಸ್ ಯೂನಿವರ್ಸ್ನ ಹಿರಿಯ ಸ್ಪರ್ಧಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಚೋಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.